ಇವಾಗ ನೀವು ನೋಡ್ಬೋದು, ಇದು 2021ರಲ್ಲಿ ಇದ್ದಂತಹ ಜೋಗು. ರೀಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ ಇದ್ದಂತಹ ಜೋಗ ಜಲಪಾತದ ಸಿಚುವೇಶನ್ ಇದು. ಇಲ್ಲಿ ನೀವು ನೋಡ್ಬೋದು, ನನ್ನ ತಿಳಿದ ಮಟ್ಟಿಗೆ ಇದು ಚೆನ್ನಾಗೇ ಡೆವಲಪ್ ಆಗಿತ್ತು. ಅದು ಯಾಕೆ ತದನಂತರದಲ್ಲಿ ಅದನ್ನು ಒಡೆದ್ಬಿಟ್ಟು ಮತ್ತೆ ರೀಡೆವಲಪ್ಮೆಂಟ್ ಮಾಡಬೇಕು ಅಥವಾ ಮತ್ತೆ ಅದನ್ನು ಸರಿ ಮಾಡಬೇಕು, ಮತ್ತೆ ಅದರಲ್ಲಿ ಅದೇನೇನೋ ಸ್ಕೈ ವಾಕ್ ತರಬೇಕಂತೆ ಏನೇನೋ ಹೇಳ್ತಿದ್ರು ಅಲ್ಲಿರೋರು. ನನಗೂ ಅಷ್ಟೊಂದು ಸರಿ ಗೊತ್ತಿಲ್ಲ. ನೀವು ನೋಡ್ಬೋದು ಕ್ಲೀನಾಗಿ ಮೆಟ್ಲೆಲ್ಲ ಹಾಕಿದ್ದಾರೆ, ಒಳ್ಳೆ ಫಿನಿಷಿಂಗ್ ಕೊಟ್ಟಿದ್ದಾರೆ, ಮತ್ತು ನಿಂತ್ಕೊಳೋದಕ್ಕೂ ಒಳ್ಳೆ ಜಾಗ ಇದೆ ಅಲ್ಲಿ. ಹಾಗೆ ನೀವು ನೋಡ್ಬೋದು, ಅವಾಗ ನಾನು ಹೋದಾಗ ಮಳೆಗಾಲ, ಜುಲೈ ಜೂನ್ ಎಂಡಿಂಗ್, ಜುಲೈ ಬಿಗಿನಿಂಗಲ್ಲಿರಬೇಕು. ನೀವು ನೋಡ್ಬೋದು ಎಷ್ಟು ಎಷ್ಟು ಫಾಗ್ ಇದೆ ನೋಡಿ. ಅದು ಒಂದು ನಿಮಿಷ ಹಂಗೇ ಕವಿದ್ಬಿಟ್ಟಿರುತ್ತೆ. ಆಮೇಲೆ ನೀವು ನೋಡಿದ್ರೆ ಅದು ಇರೋದೇ ಇಲ್ಲ, ನೆಕ್ಸ್ಟ್ ಸೆಕೆಂಡ್ ಇರೋದೇ ಇಲ್ಲ. ಅದು ಏನೋ ಒಂದು ರೀತಿ ಬಂದು ಹೋಗೋ ಹಾಗೆ, ಈ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಅದು ಬರ್ತಾನೇ ಇತ್ತು, ಹೋಗ್ತಾನೇ ಇತ್ತು. ಜನಗಳು ಅಲ್ಲೇ ನಿಂತಿದ್ರು. ಬಹುಶಃ ಅಲ್ಲಿರೋರ್ಗದು ಏನೋ ಒಂದು ಸಂತೋಷ ಕೊಡದಲ್ಲೇ ಇರ್ಬೋದು. ಆದರೆ ನಮ್ಮಂಥವ್ರು ಸಿಟಿಯವರು ಯಾವತ್ತೋ ಒಂದು ದಿವಸ ಹೋದಾಗ ಇಂಥ ಒಂದು ದೃಶ್ಯಗಳು ನೋಡೋದೇ ಎಷ್ಟೋ ನಮಗೆ ತುಂಬ ಪರಮಾನಂದವನ್ನು ನೀಡುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನು ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದರೆ ಈ ಥರ ಫೀಲಿಂಗ್ ಅವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗಂತೂ ಇದು ಖಂಡಿತ ಆಗೇ ಆಯಿತು. ನೋಡ್ಬೋದು, ಜೋಗ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ಮೇಲೂ ಇದನ್ನು ಸರಿಗೆ ಅವರು ಮ್ಯಾನೇಜ್ಮೆಂಟ್ ಮಾಡ್ದಲೇ ಮತ್ತು ಸರಿಗೆ ನೋಡ್ಕೊಂಡಲೇ, ಅದು ನಿರ್ಲಕ್ಷ್ಯದಿಂದ ಅಥವಾ ಬೇರೆ ಏನೋ ನನಗೆ ಗೊತ್ತಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ ಆವಾಗೇ ದೂರದಿಂದ ಇದ್ದಾಗ ಫುಲ್ಲು ಮೋಡ ಕವಿದಿರೋ ಥರ ಇತ್ತು. ಇವಾಗ ನೋಡಿ ಏನೂ ಇಲ್ಲ. ನೀವು ಜಲಪಾತನೂ ನೋಡ್ಬೋದು, ಹಚ್ಚ ಹಸಿರು ಪ್ರಕೃತಿನೂ ನೋಡ್ಬೋದು. ಎಲ್ಲ ಒಂಥರ ವಿಸ್ಮಯವಾಗಿರುತ್ತೆ, ಒಂಥರ ಮ್ಯಾಜಿಕಲ್ ಲ್ಯಾಂಡ್ ಅಂದ್ಕೊಳ್ಳಿ ನೀವು. ಇಲ್ಲಿಗೆ ಬಂದುಬಿಟ್ರೆ ನಿಜವಾಗ್ಲೂ ಮ್ಯಾಜಿಕಲ್ ಲ್ಯಾಂಡ್. ನೋಡಿ, ಒಳ್ಳೆ ಸಿನಿಮಾಗೆ ಒಂದು ಶೂಟಿಂಗ್ ಲೊಕೇಶನ್ ಥರ ಏನು ಕಮ್ಮಿ ಇಲ್ಲ ನಮ್ಮ ಜೋಗ. ನಿಜವಾಗ್ಲೂ ಅಣ್ಣವ್ರು ಹೇಳ್ದಂಗೆ, ಜೀವನದಲ್ಲಿ ಒಮ್ಮೆ ನೋಡು ಜೋಗ ಗುಂಡಿ. ನೋಡಿ, ನೀವು ನೋಡ್ಬೋದು, ಇದನ್ನು ಮತ್ತೆ ನಾನು ಸ್ಲೋ ಮೋಷನಲ್ಲಿ ತೆಗೆದಿದ್ದೀನಿ ಇವೆಲ್ಲ ಚೆನ್ನಾಗಿ ನೋಡಲಿ ಅಂತ. ನೀವು ನೋಡ್ಬೋದು, ಅವಾಗೇ ನೋಡಿದ್ದು ನಾನು ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡಿಂದ. ನೋಡಿ, ನಾನು ಹೇಳಿದ್ನಲ್ಲ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಮೋಡ ಕವಿದ ವಾತಾವರಣ. ನಿಜವಾಗ್ಲೂ ಯಾರೂ ಸಹ ಊಹೆನೂ ಮಾಡೋಕ್ಕಾಗಲ್ಲ, ಒಂದು ಕ್ಷಣ ಹಿಂಗಿರುತ್ತೆ, ಇನ್ನೊಂದು ಕ್ಷಣ ಯಾವ ಥರ ಇರುತ್ತೆ ಅಂತ. ಅಷ್ಟು ಸುಂದರವಾಗಿದೆ. ಇಷ್ಟೊಂದು ಸುಂದರವಾಗಿರುವಂಥ ಒಂದು ಜಾಗನ ನೀವೆಲ್ಲ ನೋಡ್ದಲ್ಲಿ ಏನು ಮಾಡ್ತಿದ್ದೀರಾ? ದಯವಿಟ್ಟು ಹೊರಟ್ಬಿಟ್ಟು ಜೋಗನ ನೋಡ್ಕೊಂಡು ಬನ್ನಿ. ನೋಡಿ, ಎಲ್ಲರೂ ಸೆಲ್ಫಿಗಳು ತೊಗೊತಾ ಇದ್ದಾರೆ, ಜನ ಎಲ್ಲ ನಿಂತಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನಾವು ಹೋದಾಗ ಆವಾಗ 11:30 12 ಗಂಟೆ ಇರಬೇಕು. 11 ಗಂಟೆ 11:30 ಇಲ್ಲ, ಅಂದರೆ 10 ಗಂಟೆ ಹೆಂಗಿರಬೇಕು, 10 ಗಂಟೆ 10:30 ಹೆಂಗಿರ್ಬೇಕು. ಯಾಕಂದರೆ ನಾನು ನಿಪ್ಲಿ ಫಾಲ್ಸ್ ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ಹೊರಟಿದ್ದು ನಾನು ಜೋಗಾಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ 10:30 11 ಗಂಟೆನ ಹತ್ತತ್ರ ಇರಬೇಕು, ಸುಮಾರು 10ರಿಂದ 11 ಇರಬೇಕು. ನೀವು ನೋಡ್ಬೋದು, ಯಾರಾದರೂ ನೋಡಿದ್ರೆ ಇದನ್ನು ಸಂಜೆನೋ ಅಥವಾ ತೀರಾ ಬೆಳಿಗ್ಗೆನೋ ಅಂತ ಅಂದ್ಕೊತಾರೆ. ಆದರೆ ಇದು ಯಾವುದೂ ಅಲ್ಲ, ಇದು ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆ ಹತ್ತತ್ರ ಇದೆ ಇದು. ಈ ವಿಡಿಯೋ ಯಾರೂ ನಂಬೋದೇ ಇಲ್ಲ. ಆ ಲೈಟ್ ಡಿಸ್ಟ್ರಿಬ್ಯೂಷನ್ ನೋಡಿ, ಆ ಸೂರ್ಯನ ಕಿರಣಗಳು ನೋಡಿ, ಆ ಫಾಗ್ ಫಾರ್ಮೇಷನ್ ನೋಡಿ, ಪ್ರಕೃತಿ ನೋಡಿ, ಅಷ್ಟು ಹಸಿರಾಗಿದೆ. ನೀವು ನೋಡೋದಕ್ಕೆ 2 ಕಣ್ಣು ಸಾಲದು. ಕವಿಗಳು ಮತ್ತು ಈ ದೊಡ್ಡವರು ಹೇಳ್ತಾರಲ್ಲ, 2 ಕಣ್ಣು ಸಾಲದು ಅಂತ. ಆ ಪದಕ್ಕೆ, ಆ ಮಾತಿಗೆ ಅರ್ಥ ನಿಜವಾಗ್ಲೂ ತುಂಬೋದು ಪ್ರಕೃತಿ ಒಂದೇ. ಅದರಲ್ಲಿ ಒಂದು ನಾನು ಜೋಗನ ನೋಡಿದ್ದವತ್ತು ನಾನು ಜೀವನದಲ್ಲಿ ಮರೆಯಲ್ಲ. ಯಾಕಂದರೆ ಇದೇ ನಾನು ಮೊದಲನೇ ಸಲ ನಾನು ಜೋಗ ನೋಡಿದ್ದು. ಸುಮಾರು ನಾನು ಒಂದು
27, 28 ವಯಸ್ಸಿನಲ್ಲಿ ನಾನು ಅಷ್ಟು ವರ್ಷದಿಂದ ನಾನು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರು ನಾನು ಜೋಗನೇ ನೋಡಿರಲಿಲ್ಲ. ಅದೇ ಮೊದಲನೇ ಸಲ ಅನ್ಕೊತೀನಿ 27, 28 ಇರಬೇಕು ಅನ್ಕೊತೀನಿ. ಆದರೆ ನೋಡಿ, ಇದನ್ನೆಲ್ಲ ನಾವು ಸಣ್ಣ ವಯಸ್ಸಿನಿಂದನೇ ಎಲ್ಲ ಮಕ್ಳಿಗೂ ಅಥವಾ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸ್ನೇಹಿತರ ಜೊತೆ ಹೋದಾಗ, ಸಂಬಂಧಿಕರ ಜೊತೆ ಟೂರ್ಗಳಿಗೆ ಹೋದಾಗ ಇದನ್ನೆಲ್ಲ ನಾವು ನೋಡಬೇಕು. ಇದನ್ನು ಬಿಟ್ಬಿಟ್ಟು ನಾವು ಬೇರೆ ಬೇರೆ ಏನನ್ನು ನೋಡ್ದಲೇ ಒಳ್ಳೊಳ್ಳೆ ಜಾಗಗಳಿಗೆ ಹೋಗ್ದಲೇ ಸುಮ್ಮನೆ ಕಾಲಹರಣ ಮಾಡಿದ್ರೆ ಏನು ಪ್ರಯೋಜನ ಹೇಳಿ? ಹೋಗಿ ತಿರುಗಿ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ನೋಡಿ, ಎಂಜಾಯ್ ಮಾಡಿ. ಇದು ಇವಾಗ ನೀವು ನೋಡ್ತಾ ಇರೋದು, ನಾನು ಅಲ್ಲಿಂದ ನಾನು ಅವಾಗೆ ತೋರಿಸಿದ್ನಲ್ಲ, ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಒಂದು ವಾಕಿಂಗ್ ಮಾಡೋಕ್ಕೆ ಜಾಗ ಇದೆ, ಪೇವ್ಮೆಂಟ್ ಥರ. ಸೊ ಅಲ್ಲಿ ಇದು ನಾನು ಸೆರೆ ಹಿಡಿದಿದ್ದು. ಇದು ನನ್ನ ಮೊಬೈಲಲ್ಲೇ ಹಿಡಿದಿದ್ದು, ಸ್ಯಾಮ್ಸಂಗ್ ಮೊಬೈಲ್ ಅಂದ್ಕೊತೀನಿ. ಸ್ಯಾಮ್ಸಂಗ್ ಮೊಬೈಲಲ್ಲಿ ಸೆರೆ ಹಿಡಿದಿದ್ದು. ಅವಾಗ ನಂತರ ಇನ್ನೂ ಗೋಪ್ರೋ ಅವೆಲ್ಲ ಏನಿರಲಿಲ್ಲ. ಆದರೆ ಆಸೆ ಇತ್ತು, ಆದರೆ ಇನ್ನೂ ತೊಗೊಳಕ್ಕಾಗಿಲ್ಲ. ಅವಾಗ ಆ ಪರಿಸ್ಥಿತಿ ಅವಾಗ ಇರಲಿಲ್ಲ. ಮತ್ತು ಇವಾಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾನು ತುಂಬ ಬೇಜಾರು ಪಟ್ಕೊತೀನಿ. ಅವಾಗ ಏನಾದರೂ ಮಾಡಿ ತೊಗೊಂಬಿಡ್ಬೇಕಾಗಿತ್ತು. ಇಂಥ ಸುಂದರವಾದ ದೃಶ್ಯ ನಾವು ಗೋಪ್ರೋಲಿ ಹಿಡಿದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಬಂದಿರೋದು ಆಲೋಚನೆ ಮಾಡಿ. ಮೊಬೈಲಲ್ಲೇ ಇಷ್ಟೊಂದು ಸಖತ್ತಾಗಿ ಬಂದಿದೆ ಅಂತಂದರೆ ಇನ್ನು ಗೋಪ್ರೋಲಿ ಯಾವ ರೀತಿ ಬಂದಿರ್ಬೋದು, ಇನ್ನೂ ಸಿನಿಮ್ಯಾಟಿಕ್ಕಾಗಿ ತೆಗಿಬೋದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸ್ಕೈ ವಾಕ್ ಒಳ್ಳೆ ಈ ಹಾಲಿವುಡ್ ಮೂವೀಸಲ್ಲಿ ತೋರಿಸೋ ರೀತಿ ಸೈಡಿಂದ ಒಂದು ಹೋಗ್ತಾ ಇದ್ದರೆ ಎಷ್ಟು ಸುಂದರವಾಗಿದೆ ನೋಡಿ ಆ ಸ್ಕೈ ವಾಕು. ನೋಡಿ, ಅದೇ ನಾ ಬಿಲ್ಡಿಂಗ್ ಹೋಯ್ತಲ್ಲ, ಅದೇ ಅದು KSDCದು ಹೋಟೆಲ್ಲು. ಸೊ ಅಲ್ಲಿ ನೀವು ಬುಕ್ಕಿಂಗ್ ಮಾಡಿಕೊಂಡು ಉಳ್ಕೊಬೋದು. ಅದನ್ನು ಒಂದು ಸಲ ರಿಸರ್ಚ್ ಮಾಡಿ ಹೋಗಿ ನೀವು ಅಲ್ಲಿಗೆ.